ಕೈಯಲ್ಲಿ ಇಟ್ಕೊಂಡು ಹೀಗೆ ತಿನ್ನು. ಹೌ ಫನಿ. ಮೈನಸ್ನೆಲ್ಲ ಹೇಗೆ ಮುಖಕ್ಕೆ ಮೆತ್ಕೊಂಡಿದ್ದಾಳೆ ನೋಡು. ಆಮ್ರಪಾಲಿ, ನಿನಗೆ ಬರ್ಗರ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂದ್ರೆ ನಾನು ತರಿಸ್ತಾನೆ ಇರಲಿಲ್ಲ. ಐ ಆಮ್ ಸಾರಿ. ನಿನ್ನ ನೋಡು ನನ್ ಬಾಯಿಗೆ ಮರ್ಕೊಂಡ್ಬಿಡ್ತು. ಏ ಆನ್ಯಾ, ಬಾಗರ್ ತಿನ್ನುವಾಗ ಇದೆಲ್ಲ ಕಾಮನ್. ನೋಡು ನನ್ ಬಾಯಿಗೂ ಮೆತ್ಕೋತು. ಇಷ್ಟೇ ಬೇಕಾಗಿರೋದು ನನಗೆ ಜೀವನದಲ್ಲಿ. ಇಷ್ಟೇ ಎಂದರೆ? ಅಂದ್ರೆ ನಾನ್ ಪ್ರೀತಿ ಮಾಡೋರು, ನನ್ನ ಪ್ರೀತಿ ಮಾಡೋರು ಸುತ್ತ ಕೂತ್ಕೊಂಡು ನಗ್ನಗ್ತಾ ಊಟ ಮಾಡೋದು, ಇಷ್ಟೇ ಬೇಕಾಗಿರೋದು. ಏನತ್ಕೆ ಇದು? ಈ ರೂಮನ್ನು ಒಂಚೂರು ಕ್ಲೀನಾಗಿ ಇಟ್ಕೊಳಕ್ಕಾಗಲ್ವಾ? ಈ ರೂಮಿಗೆ ಯಾರು ಬರಲ್ಲ ಈಶ್ವರಿ. ನನ್ನನ್ನು ಯಾಕೆ ಕರ್ಕೊಂಬಂದೆ ಇಲ್ಲಿ? ಒಂದು ಬಹಳ ಮುಖ್ಯವಾಗಿರೋ ವಸ್ತು ಇತ್ತು, ಅದನ್ನ ಹುಡ್ಕೋಣ ಅಂತ ಕರ್ಕೊಂಡು ಬಂದೆ. ಯಾರಿಗೂ ಬೇಡದೇ ಇರೋದನ್ನ ಬಿಸಾಕೋ ರೂಮ್ ಇದು. ಮುಖ್ಯವಾದದ್ದು ಇಲ್ಲೇನಿರುತ್ತೆ ಈಶ್ವರಿ? ಕಸ ಅನ್ಕೊಂಡ್ರೆ ಕಸ. ಕೆಲವ್ರಿಗೆ ಬೇಡದೇ ಇರೋ ವಸ್ತು ನಮಗ್ ಮುಖ್ಯವಾಗಿರುತ್ತೆ. ಅಷ್ಟು ಇಂಪಾರ್ಟೆಂಟ್ ಇಲ್ಲೇನಿದೆ ಈಶ್ವರಿ? ಮಾಯಿನ ಗೆಲ್ಲಕ್ಕೆ ಅಂತಿರೋ ವಸ್ತು ಹೊತ್ತಿಗೆ ಅದನ್ನ ಹುಡುಕ್ತಾ ಇದ್ದೀನಿ. ಮಾಯಿಗೆ ಇದನ್ನ ಮನೆಯಿಂದ ಹೊರಗೆ ಹಾಕೋ ಮನ್ಸು ಬಂದಿರಲ್ಲ ಅಂತ ನನಗೆ ಗೊತ್ತಿತ್ತು, ಆದ್ರೆ ಇಷ್ಟು ಬೇಗ ಸಿಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಏನದು ಈಶ್ವರಿ? ನೀವೇ ನೋಡೋರಂತೆ. ಮಾಯಿ ಮನಸ್ಸು ಕರಗಿ ನನ್ನನ್ನ ಮಗಳೇ ಅಂತ ಅಪ್ಕೊಳ್ಳೋದನ್ನು ನೋಡೋರಂತೆ. ಬನ್ನಿ ಈಶ್ವರಿ. ಮಗಳೇ, ಏನು ಮಾಡುತ್ತಿರುವೆ? ನಿಮ್ಮ ಆಜ್ಞೆಯಂತೆ ಶಸ್ತ್ರಾಭ್ಯಾಸ ಮಾಡುತ್ತಿದ್ದೇನೆ ಪಿತಾಶ್ರೀ. ಪ್ರಾತಃ ಕಾಲದಿಂದ ಅಭ್ಯಾಸದಲ್ಲೇ ಮುಳುಗಿ ಹೋಗಿದ್ದೀಯ. ಆಹಾರ ಸೇವನೆ ಮಾಡದೆ ವಿಶ್ರಾಂತಿ ಪಡೆಯದೇ ಇದ್ದರೆ ನಿನ್ನ ಆರೋಗ್ಯದ ಗತಿ ಏನು? ನನ್ನ ಆರೋಗ್ಯಕ್ಕಿಂತ ಗಂಧರ್ವ ಲೋಕದ ಭವಿಷ್ಯ ಮುಖ್ಯವಾದದ್ದು ಪಿತಾಶ್ರೀ. ನೀನು ಗಂಧರ್ವ ಲೋಕದ ಭವಿಷ್ಯ ಮಗಳೇ. ಅದಕ್ಕಿಂತ ಹೆಚ್ಚಾಗಿ ಮಗಳ ಜೀವನವನ್ನು ಪಣಕ್ಕಿಡೋ ಕೆಟ್ಟ ತಂದೆ ನಾನಲ್ಲ. ಬಾ, ಮೊದಲು ಭೋಜನವನ್ನು ಮಾಡು. ಪಿತಾಶ್ರೀ, ರಚ್ಚೆ ಮಾಡಬೇಡ ಮಗಳೇ, ಕುಳಿತುಕೋ.
ಯಾವುದೇ ಕಾರ್ಯ ಮಾಡು ಮಗಳೇ, ಆದರೆ ಭೋಜನ ಮಾಡದೇ ಇರಬಾರದು. ಹಸಿದುಕೊಂಡಿದ್ದರೆ ನಮ್ಮೊಳಗಿರುವ ದೇವರಿಗೆ ಮಾಡುವ ಅವಮಾನ. ಹಸಿದುಕೊಂಡಿದ್ದರೆ ನಮಗೆ ನಾವೇ ಮೋಸ ಮಾಡಿಕೊಂಡ ಹಾಗೆ. ತಗೋ, ತಿನ್ನು. ಪಿತಾಶ್ರೀ, ನಿಮ್ಮ ನೆನಪು ಬಹಳ ಕಾಡುತ್ತಿದೆ. ಈ ನಿಮ್ಮ ಮಗಳಿಗೆ ನಿಮ್ಮ ಪ್ರೀತಿ ಆಶೀರ್ವಾದ ಎರಡೂ ಬೇಕು. ಪಿತಾಶ್ರೀ, ಇನ್ನೂ ಎಷ್ಟು ದಿನ ಇಲ್ಲಿಯೇ ಇರಬೇಕು ನಾನು? ನನ್ನನ್ನು ಹೇಗೆ ಸಂಪರ್ಕಿಸುತ್ತೀರಿ? ಒಂದೇ ಸ್ಥಳದಲ್ಲಿ ಕಾಯುವ ಪ್ರವೃತ್ತಿಯೇ ನನಗಿಲ್ಲವೆಂದು ನಿಮಗೆ ಗೊತ್ತು. ಪ್ರತಿ ದಿನವೂ ರಾಜಕುಮಾರನನ್ನು ಭೂಮಿಯ ಯಾವುದೇ ದಿಕ್ಕಿನಲ್ಲಿರಲಿ ಕರೆದು ತರಬೇಕು ಎನಿಸುತ್ತದೆ. ಆದರೆ ನಿಮ್ಮ ಮಾರ್ಗದರ್ಶನವಿಲ್ಲದೆ ಏನೂ ಮಾಡಲಾಗುತ್ತಿಲ್ಲ. ಆಮ್ರಪಾಲಿ ಎಲ್ಲಿ ಹೋದ್ರು? ಇಲ್ಲೇ ಇರ್ಲಲ್ಲ, ಎಲ್ಲೋದ್ಲು? ಆಮ್ರಪಾಲಿ, ಪ್ರದ್ಯುಮ್ನ, ಏನ್ ನೋಡ್ತಾ ಇದ್ಯಾ ಪ್ರದ್ಯುಮ್ನ? ನೋಡೋದಕ್ಕೆ ನನ್ಕಿನ್ನೋ ಚೆನ್ನಾಗಿರೋದೇನಿದೆ? ಪಾಪ ಆಮ್ರಪಾಲಿ ತುಂಬಾ ಬೇಜಾರು ಮಾಡ್ಕೊಂಡು ಕೂತಿದ್ದಾರೆ. ಬರ್ಗರ್ ತಿನ್ನೋದಕ್ಕಾಗಿಲ್ಲ ಅಂತ ಬೇಜಾರು ಮಾಡ್ಕೊಂಡಿರ್ಬೇಕಷ್ಟೆ. ಅಣ್ಣ, ಆಮ್ರಪಾಲಿ ನೋಡಿದ್ಯಾ? ಅಲ್ಲಿ ನೋಡು, ಮರದ ಕೆಳಗೆ ಕೂತಿದ್ದಾರೆ. ಪಾಪ ಬೇಜಾರ್ ಮಾಡ್ಕೊಂಡಿರ್ಬೇಕು. ಊಟನೂ ಸರಿಯಾಗಿ ಮಾಡಿಲ್ಲ. ತಿನ್ನೋಕೆ ಆಗ್ಲಿಲ್ಲ. ನಿಮ್ಗೆಲ್ಲ ಇದು ಅಭ್ಯಾಸನೂ ಇಲ್ಲ. ಗಂಧರ್ವ ಲೋಕದಲ್ಲಿ ಏನ್ ತಿಂತಿದ್ಲೋ ಏನೋ. ಯು ಬಿಲೀವ್ ಇನ್ ಇಟ್? ಅವಳಿಗೆ ತಲೆಗೆ ಪೆಟ್ಟಾಗಿ ಗಂಧರ್ವ ಲೋಕ ಅಂತೆಲ್ಲ ಮಾತಾಡ್ತಾಳೆ. ನಿನಗೇನಾಗಿದೆ? ಅವಳು ಹೇಳದ್ನೆಲ್ಲ ನಂಬ್ತೀಯಲ್ಲ. ಪಾಪ ಅಣ್ಣ, ಆಮ್ರಪಾಲಿಗೆ ತುಂಬಾ ಲೋನ್ಲಿ ಫೀಲ್ ಆಗ್ತಿದೆ ಅನ್ಸ್ತಿದೆ. ಯಾರೂ ಇಲ್ಲ, ಮನೆಯವರೆಲ್ಲ ದೂರದಲ್ಲಿದ್ದಾರೆ. ಬೇರೆ ಜಾಗ, ಬೇರೆ ಜನ. ಹೌದು ಪುಟಾಣಿ, ಇಷ್ಟು ದೊಡ್ಡ ಮನೇಲಿ ಇರೋಕ್ ಚಾನ್ಸ್ ಸಿಕ್ಕಿದೆ, ಬೇಜಾರು ಯಾಕೆ ಮಾಡ್ಕೊಳ್ಬೇಕು? ಅವಳ ಬೇಜಾರನ್ನ ನನ್ನ ಕೈಲಿ ಸರಿ ಮಾಡೋ ಹಾಗಿದ್ದಿದ್ರೆ ಈಗಲೇ ಸರಿ ಮಾಡಿಬಿಡ್ತಿದ್ದೆ. ಅವಳಿಷ್ಟು ಸ್ಯಾಡ್ ಆಗಿರೋದನ್ನ ನೋಡೋಕ್ಕಾಗಲ್ಲ ನನಗೆ. ನನ್ನ ಹತ್ರ ಒಂದು ಐಡಿಯಾ ಇದೆ. ಏನಣ್ಣ? ಆಮ್ರಪಾಲಿ, ಯಾಕೆ ಹಾಗೆ ಬಂದ್ಬಿಟ್ರಿ? ಬರಗರ ಇಷ್ಟ ಆಗ್ಲಿಲ್ವಾ? ಇಷ್ಟವಾಗಲಿಲ್ಲ ಎಂದೇನಲ್ಲ, ಅಷ್ಟಕ್ಕೂ ನೀವೇಕಿಲ್ಲಿದ್ದೀರಿ? ಆಪದ್ ಬಾಂಧವನ ಜೊತೆಗಿರಬೇಕಲ್ಲವೇ? ಅಣ್ಣನ ಜೊತೆಗೆ ಇದ್ವಿ, ನೀನ್ ಒಬ್ಳೆ ಕೂತಿದ್ಯಲ್ಲ, ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ನನ್ನ ಬಗ್ಗೆ ಯೋಚನೆ ಮಾಡದಿರಿ. ಆಪದ್ ಬಾಂಧವ ಬಹಳ ಖುಷಿಯಲ್ಲಿದ್ದ. ನೀವೆಲ್ಲರೂ ಅವನ ಜೊತೆಯಲ್ಲಿಲ್ಲದಿದ್ದರೆ ಅವನಿಗೆ ಬೇಸರವಾಗುತ್ತದೆ. ಸರಿ, ನಾವು ಹೋಗ್ತೀವಿ, ನಮ್ ಜೊತೆ ನೀವು ಬನ್ನಿ. ಇಲ್ಲ, ನೀವು ಹೋಗಿ. ಬಾ ಆಮ್ರಪಾಲಿ, ನಿನ್ನ ಬರ್ಗರ್ ತಿನ್ಬೇಡ. ಆ ಬರ್ಗರ್ ಚೆನ್ನಾಗೂ ಇಲ್ಲ. ಹುಳ ಎಲ್ಲ ಇತ್ತು ಗೊತ್ತಾ? ಅದನ್ನ ತಿಂದ್ರೆ ಹೊಟ್ಟೆ ಎಲ್ಲ ಹಾಳಾಗತ್ತೆ. ಪುಟಾಣಿ, ನಿನಗೆ ಲೂಸ ಮೋಷಣವಿದೆಯೇ? ಬೊಗಳೆ ಬೃಂದ ಅವ್ರೆ, ನಿಮ್ ಅಣ್ಣ ಆಗಿ ನಾವ್ ಏನು ಕೇಳಿಲ್ಲ ನಿಮ್ಮನ್ನ. ಆದ್ರೆ ಒಂದೇ ಒಂದ್ ರಿಕ್ವೆಸ್ಟ್, ಇನ್ ಮುಂದೆ ಸುಳ್ಳು ಹೇಳ್ಬೇಕಾದ್ರೆ ವಾಸನೆ ಬರ್ದೇ ಇರೋ ತರ ಹೇಳಿ ಪ್ಲೀಸ್, ದಯವಿಟ್ಟು. ನೀನ್ ಇನ್ಮೇಲೆ ಜೋಕ್ ಹೇಳ್ಬೇಕಾದ್ರೆ ನಗು ಬರೋ ತರ ಹೇಳು, ಆಯ್ತಾ? ಸರಿಯಾಗಿ ಹೇಳ್ದೆ. ಮಿಸ್ ಆನ್ಯಾ, ನೀನ್ ಯಾರ್ ಸೈಡು? ನಾನು ಸತ್ಯದ ಪರ, ನೀನಾಥ್.
ಅಯ್ಯೋ ಬಾ ಆಮ್ರಪಾಲಿ, ನಾ ಹೋಗೋಣ. ನನಗೆ ಹಸಿವಿಲ್ಲ, ನೀವು ಹೋಗಿ. ಆಮ್ರಪಾಲಿ ಬಾ, ಒಳಗ್ ಹೋಗೋಣ. ನಿಂಗ್ ಬರ್ಗರ್ ಬೇಡ ಅಂದ್ರೆ ಪರವಾಗಿಲ್ಲ, ಮನೇಲಿ ಅಡ್ಗೆ ಮಾಡಿರ್ತಾರೆ, ಅದನ್ನ ಊಟ ಮಾಡೋಣ. ಯಾರು ಎಲ್ಲಿಗೂ ಹೋಗೋದ್ ಬೇಕಾಗಿಲ್ಲ. ಹೌದು ಪುಟಾಣಿ, ಪ್ರದ್ಯುಮ್ನ ರಸಸ್ ಫೇಮಸ್ ಕೈತುತ್ತು. ವಾಟ್ ಇಸ್ ಕೈ ತುತ್ತು? ಅಕ್ಕ ಮ್ಯಾಮ್, ಸಾರಿ ಅಕ್ಕ ಮ್ಯಾಮ್. ನನ್ನ ಹೆಸರು ಯುಕ್ತಿ. ಅದು ಗೊತ್ತು ಅಕ್ಕ ಮ್ಯಾಮ್. ಕೈ ತುತ್ತು ಅಂದ್ರೆ ಅನ್ಯ ಸುಮ್ನಿರು. ಇದ್ರಲ್ಲಿ ದೊಡ್ಡದಾಗಿ ಎಕ್ಸ್ಪ್ಲನೇಷನ್ ಕೊಡಕ್ ಏನೂ ಇಲ್ಲ. ಎಲ್ರು ಸುತ್ತ ಕೂತ್ಕೋತಾರೆ, ಪ್ರದ್ಯುಮ್ನ ಕೈ ತುತ್ತು ಹಾಕ್ತಾನೆ ಅಷ್ಟೇ. ಯುಕ್ತಿ, ನಿನಗ್ ನಿಮ್ಮಮ್ಮ ಕೈ ತುತ್ತು ಕೊಟ್ಟಿಲ್ವಾ? ಮಮ್ಮನ? ನೋ ವೇ. ಫಸ್ಟ್ ಆಫ್ ಆಲ್ ನನ್ನ ಕೈಲೇ ತಿನ್ನಲ್ಲ, ಆನ್ ದಿ ಸ್ಪೂನ್. ಓ ಹೌದಾ? ಮತ್ತೆ ಬರ್ಗರ್ ಕೈಯಲ್ಲಿ ತಿಂತ ಇದ್ದೆ. ನನಗ್ ಬೇರೆ ಆಪ್ಷನ್ ಇರ್ಲಿಲ್ಲ, ಅದಕ್ಕೆ. ಓ ಐಸಿ. ಆನ್ಯ, ನಂಗೊಂದು ಜೋಕ್ ಹೊಳಿತಾ ಇದೆ, ಇಲ್ಲ ಒಂದೇ ಒಂದು ಪ್ಲೀಸ್, ಒಂದೇ ಒಂದು. ಆಯ್ತು ಹೇಳಿ. ಓಕೆ. ಸ್ಪೂನಲ್ಲಿ ಟೀ ಕುಡಿದ್ರೆ ಏನಾಗತ್ತೆ? ಗೊತ್ತಿಲ್ವಾ? ಚಮಚ ಚಮಚ. ಅಲ್ಲಿ ಹೋಗಿ ಈ ತರ ಜೋಕ್ಸ್ ಮಾಡಲ್ಲ ಅಂತ 100 ಸರಿ ಬಸ್ಗೆ ಹೊಡಿ ಹೋಗು. ಹೋಗು. ಚಮಚ ಅಂತೆ, ಚಮಚ. ಪ್ರದ್ಯುಮ್ನಣ್ಣ, ನೀನೇ ಇವನ್ನ ಹಾಳು ಮಾಡಿರೋದು. ಯಾಕೆ ನಕ್ತಿ ಅವ್ನ್ ಜೋಕ್ಸ್ಗೆ? ಹೊಟ್ಟೆ ಕಿಚ್ಚು ನಿನ್ಗೆ. ಅಕ್ಕ, ಯಾರಿಗೂ ಕೈತುತ್ತು ಬೇಡ ಅನ್ಸತ್ತೆ. ಅಣ್ಣ, ಮೊದಲನೇ ತುತ್ತು ನನ್ಗೆ. ಇಲ್ಲ, ಎಲ್ರಿಗಿನ್ನ ನಾನ್ ಸಿಕ್ಕೊಳ್ಳಲ್ವಾ, ನನ್ನಿಂದ ಸ್ಟಾರ್ಟ್ ಮಾಡೋಣ. ಪ್ರತಿ ಸಲ ಇದನ್ನೇ ಹೇಳ್ತೀರಾ ನೀವಿಬ್ರು. ಇವತ್ತು ನನ್ನಿಂದ ಸ್ಟಾರ್ಟ್ ಮಾಡೋಣ. ಯಾಕೆ? ಆ ಡಬ್ಬ ಜೋಕ್ ಹೇಳ್ದಕ್ಕೆ. ಸ್ವಲ್ಪ ಸುಮ್ಮನೆ ಇರ್ತೀರಾ? ಈ ಸಲ ಮೊದಲನೇ ತುತ್ತು ಆಮ್ರಪಾಲಿಗೆ.